ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭವಿಷ್ಯ ಹೇಳ್ತೀವಿ ಅಂತ ಹೇಳಿಕೊಳ್ಳುವ ಕೋಟ್ಯಾಂತರ ಮಂದಿ ಸಿಗ್ತಾರೆ. ಆದರೆ ಅವರು ಹೇಳುವ ವಿಷಯಗಳು ಭವಿಷ್ಯದಲ್ಲಿ ನಡೆಯುತ್ತೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ಆದರೆ ಆ ಒಬ್ಬ ಕುರುಡು ಮಹಿಳೆ ಹೇಳಿದ್ದು ನಡೆಯುತ್ತೆ. ಆಕೆ ಹೇಳಿದ ನೂರಾರು ಭವಿಷ್ಯ ಈಗಾಗಲೇ ನಿಜವಾಗಿದೆ. ಪ್ರತಿ ಬಾರಿ ಈ ಹೊಸ ವರ್ಷ ಆರಂಭದಲ್ಲಿಯೂ ಜನ ಈ ವರ್ಷದ ಬಗ್ಗೆ ಕುರುಡು ಮಹಿಳೆ ಹೇಳುವ ಭವಿಷ್ಯ ಏನು ಅನ್ನೋದನ್ನ ತಿಳಿಯೋದಕ್ಕೆ ಕುತೂಹಲ ಮತ್ತು ಕಾತುರರಾಗಿರ್ತಾರೆ. ಅಷ್ಟಕ್ಕೂ ಯಾರಾಕೆ ಕಣ್ಣು ಇಲ್ಲದ ಕುರುಡು ಮಹಿಳೆ ನೂರಾರು ವರ್ಷಗಳ ಬಳಿಕವೂ ಯಾವ ದೇಶದಲ್ಲಿ ಏನು ಸಂಭವಿಸುತ್ತೆ ಎನ್ನುವುದನ್ನು ನಿಖರವಾಗಿ ನುಡಿಯುವ ಆ ಅತೀಂದ್ರಿಯ ಶಕ್ತಿಯ ಮಹಿಳೆ ಯಾರು? ಆಕೆ ಬೇರೆ ಯಾರೂ ಅಲ್ಲ, ಬಾಬಾ ವಾಂಗಾ. ಈ ಹೆಸರು ಕೇಳಿದ್ರೆ ನಿಮಗೆ ಯಾವುದೇ ಹೊಸ ಹೆಸರು ಕೇಳದಂತೆ ಅನಿಸಬಹುದು. ಈ ಮಹಾಭವಿಷ್ಯಗಾರ್ತಿಗೆ ಮತ್ತೊಂದು ಹೆಸರಿದೆ, ಅದುವೇ ವಾಂಚ್ ಪಾಂಡೇವ ಕುಷ್ಠಿರೋವ್. ಹೌದು, ಈ ಹೆಸರನ್ನು ನೀವು ಈಗಾಗಲೇ ಈ ಹೆಸರು ಸ್ವಲ್ಪ ನಿಮಗೆ ಹೊಸದನಿಸಬಹುದು. ಆದರೆ ಇವಳ ಮತ್ತೊಂದು ಹೆಸರೇ ಬಾಬಾ ವಾಂಗಾ. ಭವಿಷ್ಯವಾಣಿಗಳಿಗೆ ಹೆಸರುವಾಸಿಯಾಗಿರುವ ಬಾಬಾ ವಾಂಗಾ ನುಡಿದಿರುವ ಹೆಚ್ಚಿನ ಭವಿಷ್ಯವಾಣಿಗಳು ನಿಜವಾಗಿದೆ. ಹೌದು, ಭಾರತದ ಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ ಹತ್ಯೆ, ಅಮೆರಿಕದ ಮೇಲೆ ಉಗ್ರರ ದಾಳಿ, ಕೋವಿಡ್ ಸಾಂಕ್ರಾಮಿಕ ರೋಗ ಮುಂತಾದ ಪ್ರಮುಖ ಘಟನಾವಳಿಗಳ ಬಗ್ಗೆ ಬಾಬಾ ವಾಂಗಾ ನುಡಿದಿದ್ದ ಭವಿಷ್ಯವಾಣಿ ನಿಜವಾಗಿತ್ತು. ಹೀಗೆ ಈಕೆ ನುಡಿದ ಹಲವಾರು ಭವಿಷ್ಯವಾಣಿಗಳು ಈಗಾಗಲೇ ನಿಜವಾಗಿರುವ ವರದಿಗಳನ್ನು ಕೇಳ್ತಾಗಿರ್ತೀವಿ. ಆದರೆ ಈಗ ನೂರಾರು ವರ್ಷಗಳ ಹಿಂದೆ ನುಡಿದಂತಹ ಮತ್ತು ಬರೆದಿಟ್ಟಂತಹ ಭವಿಷ್ಯವಾಣಿಯ ಒಂದು ಸಾಲು ಈಗ ಮತ್ತೆ ಮಾರುದನಿಸ್ತಾಗಿದೆ. 2025ರಿಂದಲೇ ಮಹಾವಿನಾಶ ಆರಂಭವಾಗತ್ತೆ ಅನ್ನುವಂತಹ ಭವಿಷ್ಯವಾಣಿಯನ್ನ ಬಾಬಾ ವಾಂಗಾ ತನ್ನ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾಳಂತೆ. ಹಾಗಾದ್ರೆ ಆ ಒಂದು ವಾಕ್ಯ ಯಾವುದು? ಏಲಿಯನ್ಗಳ ಬಗ್ಗೆ ಮಾತನಾಡಿದ್ರ ಬಾಬಾ ವಾಂಗಾ? ಯುದ್ಧದ ಬಗ್ಗೆ ಮುನ್ಸೂಚನೆ ನೀಡಿದ್ದಾರ ಬಾಬಾ ವಾಂಗಾ? ಮಾರ್ಚ್ 29ರ ನಂತರ ಏನೆಲ್ಲ ವಿನಾಶ ಆಗಲಿದೆ ಅನ್ನೋದನ್ನೇ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ. ಇದು ಯಾವುದೇ ಕಟ್ಟುಕತೆಯಲ್ಲ, ಇದು ಕಾಲಜ್ಞಾನ. ಕೆಲವೊಂದಿಷ್ಟು ಐರೋಪ್ಯ ರಾಷ್ಟ್ರಗಳಲ್ಲಿ ನಡೆದಿದ್ದಂತಹ ನೈಜ ಘಟನೆಯ ಆಧಾರದ ಮೇಲೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ನಿಮಗೆ ಅನಿಸುತ್ತೆ ಈ ವಿಡಿಯೋದ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಹಲವರು ಸ್ವಾಮೀಜಿಗಳು ಆಗಾಗ ಭಯಾನಕ ಭವಿಷ್ಯಗಳನ್ನು ನುಡಿತಾನೆ ಇರ್ತಾರೆ. ಈಗಾಗಲೇ ಬಲ್ಗೇರಿಯಾದ ಬಾಬಾ ವಾಂಗಾ ಅವರು ಕೂಡ ಭವಿಷ್ಯವಾಣಿಯನ್ನು ನುಡಿದಿದ್ದು ಇವುಗಳಲ್ಲಿ ಹಲವು ನಿಜವಾಗಿವೆ ಅಂತ ಜನ ಹೇಳ್ತಾರೆ. ಹಾಗೆಯೇ 2025ರಲ್ಲಿ ಘಟನೆಗಳು ಸಂಭವಿಸುತ್ತವೆ ಅಂತ ಹೇಳಿದ್ದ ಸ್ಫೋಟಕ ಮಾತುಗಳು ಕೂಡ ಸತ್ಯವಾಗಿವೆ ಅಂತ ತಿಳಿದು ಬರ್ತಾಗಿದೆ. ಹಾಗಾದ್ರೆ ಯಾವೆಲ್ಲ ನಿಜವಾಗಿದೆ ಅಂತ ನೋಡ್ತಾ ಹೋಗೋದಾದ್ರೆ ಈ ಒಂದು ವರ್ಷದಲ್ಲಿ ಅಂತಂದ್ರೆ ಬಲ್ಗೇರಿಯಾದ ಬಾಬಾ ವಾಂಗಾ 12 ವರ್ಷಗಳ ಕಾಲ ಸಾಮಾನ್ಯ ಜೀವನವನ್ನ ನಡೆಸಿ ನಂತರ ಅವರು ಭವಿಷ್ಯ ನುಡಿಯುವಲ್ಲಿ ಪರಿಣಿತರಾಗಿದ್ದು ಹೆಚ್ಚಿನ ಭವಿಷ್ಯವಾಣಿಗಳು ನಿಜವಾಗಿರುವ ಉದಾಹರಣೆಗಳು ಇವೆ ಅಂತ ಹಲವರು ಹೇಳ್ತಾರೆ. ಹಾಗೆಯೇ ಇದೀಗ 2025ರಲ್ಲೂ ಅವರು ಹೇಳಿದಂತೆ ಕೆಲವೊಂದಿಷ್ಟು ಘಟನಾವಳಿಗಳು ನಡೀತಾ ಇದೆ ಅಂತ ಹೇಳಲಾಗ್ತಾಗಿದೆ. ಬಾಲ್ಯದಲ್ಲಿ ದೃಷ್ಟಿ ಕಳೆದುಕೊಂಡ ಬಾಬಾ ವಾಂಗಾ ದಶಕಗಳ ಹಿಂದೆಯೇ ಅನೇಕ ಘಟನೆಗಳ ಬಗ್ಗೆ ಭವಿಷ್ಯವನ್ನ ನುಡಿದಿದ್ರು. ಅವರು ನುಡಿದಿರುವ ಅನೇಕ ಭವಿಷ್ಯಗಳು ಇಲ್ಲಿಯವರೆಗೂ ನಿಜವಾಗಿದೆ ಅಂತ ಹೇಳಲಾಗುತ್ತೆ. 2025 ವರ್ಷದಲ್ಲಿ ಕೆಲವು ಸ್ಫೋಟಕ ಭವಿಷ್ಯವಾಣಿಗಳನ್ನ ನುಡಿದಿದ್ರು. 2025ರಲ್ಲಿ ಪ್ರಪಂಚದ ವಿವಿಧ ಭಾಗಗಳಲ್ಲಿ ವಿನಾಶಕಾರಿ ಭೂಕಂಪ ಸಂಭವಿಸುತ್ತೆ, ಹಲವು ವರ್ಷಗಳವರೆಗೆ ಇದು ಕಂಟಿನ್ಯೂ ಆಗತ್ತೆ ಅಂತ ಹೇಳಿದ್ರು. ಜನವರಿ ತಿಂಗಳಿಗೆ ಎಂಟ್ರಿ ಕೊಡ್ತಾಗಿದ್ದಂತೆ ವಿಶ್ವದ ಅನೇಕ ಭಾಗಗಳಲ್ಲಿ ಅನೇಕ ದೇಶಗಳಲ್ಲಿ ಬಾಬಾ ವಾಂಗಾ ನುಡಿದ ಭವಿಷ್ಯವಾಣಿ ನಿಜವಾಗಿತ್ತು. ದೊಡ್ಡ ಪ್ರಮಾಣದಲ್ಲಿ ವಿನಾಶ ಸಂಭವಿಸುತ್ತೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪ್ರಾಣ ಕಳೆದುಕೊಳ್ತಾರೆ ಅಂತಲೂ ಹೇಳಿದ್ರು. ಅವರು ನುಡಿದ ಭವಿಷ್ಯವಾಣಿಯಂತೆ ಕಳೆದ ಕೆಲವು ದಿನಗಳಲ್ಲಿ ಅಮೆರಿಕದಿಂದ ಏಷ್ಯಾದ ಖಂಡದವರೆಗೆ ಬಹಳಷ್ಟು ಭೂಕಂಪದ ಅನುಭವ ಆಗಿರುವ ಬಗ್ಗೆ ವರದಿಯಾಗಿದೆ. ದೆಹಲಿಯಿಂದ ಬಿಹಾರ ಮತ್ತು ಪಶ್ಚಿಮ ಬಂಗಾಳದವರೆಗೆ ಭೂಮಿ ಕಂಪಿಸ್ತಾಗಿದೆ. ಇದೀಗ ಎಲ್ಲಾ ದುರಂತಗಳನ್ನ ಗಮನಿಸಿದಾಗ ಬಾಬಾ ವಾಂಗಾ ನುಡಿದ ಭವಿಷ್ಯವಾಣಿ ನಿಜವಾಗಿದ್ದು ಜನರಲ್ಲಿ ಆತಂಕ ಮೂಡಿಸಿದೆ. ಇನ್ನು ಬಾಬಾ ವಾಂಗಾ ಪ್ರಕಾರ ಏಲಿಯನ್ಗಳು 2125ರಲ್ಲಿ ಹಂಗೇರಿಗೆ ತಮ್ಮ ಮೊಟ್ಟ ಮೊದಲ ಸಾಂಕೇತಿಕ ಸಂದೇಶವನ್ನ ಕಳುಹಿಸಿಕೊಡಲಿವೆಯಂತೆ. ಅದಾದ ಬಳಿಕ ಏಲಿಯನ್ಗಳೊಂದಿಗಿನ ಮೊದಲ ನೇರ ಸಂಪರ್ಕವು ಅಲ್ಲಿಗೆ ಸಂಭವಿಸಲಿದೆ. ಈ ವರ್ಷದಿಂದ ನಿಖರವಾಗಿ 100 ವರ್ಷಗಳ ನಂತರ ಅಂದ್ರೆ 2125ರಲ್ಲಿ ಅನ್ಯಗ್ರಹ ಜೀವಿಗಳು ಭೂಮಿಯ ಮೇಲೆ ಇಳಿಯಲು ಪ್ರಯತ್ನಿಸಲಿದ್ದು ಹಂಗೇರಿಯನ್ನ ತಮ್ಮ ತಾಣವನ್ನಾಗಿ ಆರಿಸಿಕೊಳ್ಳುತ್ತವೆ ಅಂತ ಭವಿಷ್ಯವಾಣಿಯಲ್ಲಿ ಬಾಬಾ ವಾಂಗಾ ಹೇಳಿದ್ದಾರೆ.
ಅವುಗಳನ್ನು ಬೆಂಬಲಿಸುವ ವೈಜ್ಞಾನಿಕ ಸಾಕ್ಷ್ಯಾಧಾರಗಳ ಕೊರತೆ ಎಂದಿಗೂ ಕಾಡ್ತಾನೆ ಇರುತ್ತೆ. ಹೀಗಾಗಿ ವಿಜ್ಞಾನಿಗಳನ್ನ ತರ್ಕದ ಕೇಂದ್ರವಾಗಿ ಗುರುತಿಸುವ ಸಮುದಾಯ ಬಾಬಾ ವಾಂಗ ಅವರ ಭವಿಷ್ಯವಾಣಿಗಳಿಗೆ ಸೊಪ್ಪು ಹಾಕೋದೇ ಇಲ್ಲ. ಇದನ್ನ ಕೇವಲ ಕಪೋಲಕಲ್ಪಿತ ಅಂತ ಕೂಡ ಜನರು ಹೇಳುತ್ತಾರೆ. ಆದರೆ ಯಾರು ಈ ತರ ಕಪೋಲಕಲ್ಪಿತ ಅಂತ ಊಹೆ ಮಾಡ್ಕೊಳ್ತಾರೋ, ಆದರೆ ಬಾಬಾ ವಾಂಗ ಅವರ ಭವಿಷ್ಯವಾಣಿ ನಿಜವಾಗ್ತಾ ಇದ್ದಂತೆ ಎಲ್ಲರೂ ಶಾಕ್ಗೆ ಒಳಗಾಗ್ತಾರೆ. ಇನ್ನು 2024ರಲ್ಲಿ ನುಡಿದ ಭವಿಷ್ಯವಾಣಿಗಳು ಯಾವೆಲ್ಲ ನಿಜವಾಗಿದೆ, 2025ರಲ್ಲಿ ಬಾಬಾ ವಾಂಗ ನುಡಿದಂತಹ ಭವಿಷ್ಯವಾಣಿಗಳು ಯಾವುವು ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಕೊಡ್ತೀವಿ. ಆದರೆ ಅದಕ್ಕಿಂತ ಮೊದಲು ಈ ಬಾಬಾ ವಾಂಗ ಯಾರು, ಈಕೆ ದೃಷ್ಟಿ ಕಳೆದುಕೊಂಡಿದ್ದು ಹೇಗೆ ಅನ್ನೋದನ್ನೇ ಹೇಳ್ತೀವಿ ನೋಡಿ. ಬಾಬಾ ವಾಂಗಳ ನಿಜವಾದ ಹೆಸರು ವಾಂಚೀರಿಯಾ ಪಾಂಡೇವಾ ಕುಷ್ಟಿರೋ. 1911ರಲ್ಲಿ ಬಲ್ಗೇರಿಯಾದಲ್ಲಿ ಜನಿಸಿದ ಬಾಬಾ ವಾಂಗ ತನ್ನ 12ನೇ ವಯಸ್ಸಿಗೆ ದೃಷ್ಟಿಯನ್ನ ಕಳೆದುಕೊಳ್ತಾಳೆ. ಆ ದಿನ ಚಂಡಮಾರುತದ ಸುಳಿಗೆ ಇದ್ದ ಭಾರೀ ಧೂಳಿಗೆ ಸಿಲುಕಿದ ಬಾಲಕಿ ಬಾಬಾ ವಾಂಗ ಚಂಡಮಾರುತದ ಆರ್ಭಟಕ್ಕೆ ನುಗ್ಗಿ ಧೂಳಿನ ಅಬ್ಬರಕ್ಕೆ ಸಿಲುಕಿ ತನ್ನ ದೃಷ್ಟಿಯನ್ನ ಕಳೆದುಕೊಂಡ್ಬಿಡ್ತಾಳೆ. ಈ ಆಘಾತಕಾರಿ ಘಟನೆಯ ನಂತರ ಆಕೆಗೆ ಭವಿಷ್ಯದ ಬಗ್ಗೆ ಗ್ರಹಿಸುವ ಸಾಮರ್ಥ್ಯ ಸಿದ್ಧಿಯಾಗತ್ತೆ. ಆಕೆ ಬಲ್ಗೇರಿಯಾದ ಅತೀಂದ್ರಿಯ ಭವಿಷ್ಯ ಜ್ಞಾನಿಯಂತಲೇ ಜನಪ್ರಿಯವಾಗ್ತಾಳೆ. ಆಕೆ ಇಂದಿರಾ ಗಾಂಧಿ ಹತ್ಯೆಯ ಬಗ್ಗೆ ಮೊದಲೇ ಭವಿಷ್ಯವಾಣಿಯನ್ನ ಬರೆದಿಟ್ಟಿದ್ಲು, ನುಡಿದಿದ್ಲು ಅನ್ನೋ ಒಂದು ಸಂಗತಿ ಭಾರತೀಯರನ್ನ ಹುಬ್ಬೇರಿಸುವಂತೆ ಮಾಡಿತು. ಆ ದುರ್ಘಟನೆಯ ನಂತರ ಭಾರತದಲ್ಲೂ ಬಾಬಾ ವಾಂಗಾಳ ಪ್ರಖ್ಯಾತಿ ಹಬ್ಬೋದಕ್ಕೆ ಶುರುವಾಗುತ್ತೆ. ಅಷ್ಟಕ್ಕೂ ಇಂದಿರಾ ಗಾಂಧಿ ಹತ್ಯೆಯ ಬಗ್ಗೆ ಬಾಬಾ ವಾಂಗ ಮೊದಲೇ ಏನ್ ಹೇಳಿದ್ಲು ಗೊತ್ತಾ? ಇಂದಿರಾ ಗಾಂಧಿ ಹತ್ಯೆಯ ಬಗ್ಗೆ ಬಾಬಾ ವಾಂಗ ನುಡಿದಿದ್ದ ಭವಿಷ್ಯವಾಣಿ 1980ರ ದಶಕದ ಆರಂಭದಲ್ಲಿ ಭಾರತದ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಆ ಕಾಲದ ಅತ್ಯಂತ ಮಹತ್ವದ ಮತ್ತು ವಿವಾದಾತ್ಮಕ ರಾಜಕೀಯ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ರು. 1984ರಲ್ಲಿ ಅವರು ಸಿಖ್ಖರ ಅತ್ಯಂತ ಪವಿತ್ರ ಸ್ಥಳವಾದ ಗೋಲ್ಡನ್ ಟೆಂಪಲ್ ಮೇಲೆ ಮಿಲಿಟರಿ ದಾಳಿಗೆ ಆದೇಶಿಸಿದ್ರು. ಅದೇ ವರ್ಷ ಅಕ್ಟೋಬರ್ನಲ್ಲಿ ಆಕೆಯ ಇಬ್ಬರು ಸಿಖ್ ಅಂಗರಕ್ಷಕರೇ ಅವರನ್ನ ಗುಂಡಿಕ್ಕಿ ಕೊಲ್ತಾರೆ. ಹಲವು ವರ್ಷಗಳ ಹಿಂದೆ ಅಂದರೆ 1969ರಲ್ಲಿ ಬಾಬಾ ವಾಂಗ ಇಂದಿರಾ ಗಾಂಧಿಯ ಬಗ್ಗೆ ಭವಿಷ್ಯವನ್ನ ನುಡಿದಿದ್ರು. ಹೊಗೆ ಮತ್ತು ಬೆಂಕಿಯಲ್ಲಿ ನಾನು ಕಿತ್ತಳೆ ಹಳದಿ ಉಡುಪನ್ನ ನೋಡುತ್ತೇನೆ, ಆ ಉಡುಪು ಅವಳನ್ನ ನಾಶ ಮಾಡತ್ತೆ ಅಂತ ಹೇಳಿದ್ರು. ಅಂಗರಕ್ಷಕರು ಗುಂಡು ಹಾರಿಸಿದ ದಿನ ಇಂದಿರಾ ಗಾಂಧಿಯವರು ನಿಜವಾಗಿಯೂ ಕೇಸರಿ ಬಣ್ಣದ ಸೀರೆಯನ್ನ ಧರಿಸಿದ್ರು. ಇದು 1969ರಲ್ಲಿ ಅಂದ್ರೆ 20 ವರ್ಷಗಳ ಹಿಂದೆಯೇ ಇಂದಿರಾ ಗಾಂಧಿಯ ಸಾವಿನ ಬಗ್ಗೆ ಅಂದ್ರೆ ಕೊಲೆಯ ಬಗ್ಗೆ ಮೊದಲೇ ಭವಿಷ್ಯವಾಣಿಯನ್ನ ಬರೆದಿದ್ರು. ಇನ್ನು ನ್ಯೂಯಾರ್ಕ್ 9/11 ದಾಳಿಯ ಬಗ್ಗೆಯೂ ಬಾಬಾ ವಾಂಗ ಭವಿಷ್ಯವನ್ನ ನುಡಿದಿದ್ರು. ಅದರ ಪ್ರಕಾರ 2001ರ ಸೆಪ್ಟೆಂಬರ್ 11ರಂದು ನ್ಯೂಯಾರ್ಕ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಸಂಭವಿಸಿದೆ. ಉಕ್ಕಿನ ಪಕ್ಷಿಗಳ ದಾಳಿಯ ನಂತರ ಅಮೆರಿಕನ್ ಸಹೋದರರು ಬೆಚ್ಚಿ ಬಿದ್ದಿದ್ರು. ತೋಳಗಳು ಪೊದೆಯಲ್ಲಿ ಉಳಿಯುತ್ತವೆ, ಮುಗ್ಧರ ರಕ್ತವು ಚಿಮ್ಮುತ್ತದೆ ಅಂತ 1989ರಲ್ಲಿ ಬಾಬಾ ವಾಂಗ ತನ್ನ ಭವಿಷ್ಯವಾಣಿಯಲ್ಲಿ ಹೇಳಿದ್ರು. ಉಕ್ಕಿನ ಪಕ್ಷಿಗಳು ಅಪಹರಿಸಲ್ಪಟ್ಟ ವಿಮಾನವನ್ನ ಉಲ್ಲೇಖ ಮಾಡಿದ್ವು. ಆದರೆ ಅಮೆರಿಕನ್ ಸಹೋದರರು ಅಂದ್ರೆ ಅವಳಿ ಗೋಪುರಗಳು, ಅವಳು ಪೊದೆಯಂತಂದ್ರೆ ಬುಷ್ ಎಂಬ ಪದವನ್ನ ಬಳಸಿದ್ದು ದಾಳಿ ನಡೆದ ಸಂದರ್ಭದಲ್ಲಿ ಅಮೆರಿಕಾದ ಮಿಲಿಟರಿ ಶಕ್ತಿಯ ತೋಳಗಳನ್ನ ಮುನ್ನಡೆಸಿದ ಅಂದಿನ ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ ಬುಷ್ ಆಗಿದ್ರು. ಇವರ ಒಂದೊಂದು ನುಡಿಗಳು ಅಂದೂ ಕೂಡ ನಿಜವಾಗಿದ್ವು, ಈಗಲೂ ಕೂಡ ನಿಜವಾಗ್ತಾಗಿದೆ. ಇನ್ನು ಅಂದಹಾಗೆ ಒಸಾಮಾ ಬಿನ್ ಲಾಡೆನ್ ನಡೆಸಿದ ಈ ಪೈಚಾಚಿಕ ದಾಳಿಯಲ್ಲಿ ಬರೋಬ್ಬರಿ 2977 ಮುಗ್ಧ ಜೀವಗಳು ನೆತ್ತರು ಹರಿಸಿದ್ವು. 2022ರ ಬರ ಮತ್ತು ಪ್ರವಾಹಗಳು ನಿಜವಾಗಿತ್ತು. ಬಾಬಾ ವಾಂಗ 2022ರ ಬಗ್ಗೆ 6 ಮುನ್ನೋಟ ನೀಡಲಿದ್ದು ಅವುಗಳನ್ನು 2 ನಿಜವಾಗಿವೆ. ಪ್ರಪಂಚದಾದ್ಯಂತ ದೊಡ್ಡ ನಗರಗಳು ಭೀಕರ ಬರ ಮತ್ತು ನೀರಿನ ಕೊರತೆಯಿಂದ ಹಾನಿಗೊಳಗಾಗುತ್ತವೆ ಅಂತ ಬಾಬಾ ವಾಂಗ ಹೇಳಿದ್ಲು. ಬ್ರಿಟನ್ನಲ್ಲಿ 1935ರಿಂದ ಈಗಿನವರೆಗೆ ಅತ್ಯಂತ ಶುಷ್ಣ ಅಂದರೆ ಭೀಕರ ಬರವನ್ನು ಅನುಭವಿಸಿತ್ತು ಅಂತ ಹೇಳಲಾಗುತ್ತೆ. 2022 ಆಗಸ್ಟ್ 2ರಂದು ಅಧಿಕೃತವಾಗಿ ಬರಗಾಲವನ್ನ ಘೋಷಣೆ ಮಾಡಿತ್ತು ಇದೇ ಬ್ರಿಟನ್. ಫ್ರಾನ್ಸ್, ಇಟಲಿ ಮತ್ತು ಪೋರ್ಚುಗಲ್ ಹಾಗೂ ಯುರೋಪ್ನ ಹೆಚ್ಚಿನ ಭಾಗಗಳು ದಾಖಲೆಯ ಬರ ಮತ್ತು ವಿನಾಶಕಾರಿ ಕಾಡ್ಗಿಚ್ಚನ್ನ ಎದುರಿಸ್ತಾಗಿದ್ವು. ಇತ್ತ ಆಸ್ಟ್ರೇಲಿಯಾ ಮತ್ತು ಏಷ್ಯಾ ಖಂಡದಲ್ಲಿ ತೀವ್ರ ಪ್ರವಾಹದಿಂದ ತತ್ತರಿಸಿ ಹೋಗಲಿವೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ರು. ಜುಲೈನಲ್ಲಿ ಅಂದರೆ 2022ರಲ್ಲಿ ಸಿಡ್ನಿಯಲ್ಲಿ ಕೇವಲ 4 ತಿಂಗಳಲ್ಲಿ 8 ತಿಂಗಳ ಮಳೆ ಬಿದ್ದಿತ್ತು. ಇದು 2022ರಲ್ಲಿ 3ನೇ ಬಾರಿಗೆ ಪ್ರವಾಹಕ್ಕೆ ಕಾರಣವಾಗಿತ್ತು. ಮತ್ತೆ ಬರಾಕ್ ಒಬಾಮಾ ಅಮೆರಿಕದ ಅಧ್ಯಕ್ಷರಾಗ್ತಾರೆ ಎನ್ನುವಂತಹ ಭವಿಷ್ಯವಾಣಿಯನ್ನು ನುಡಿದಿದ್ರು. ಅದರಂತೆ ಅಮೆರಿಕದ 44ನೇ ಅಧ್ಯಕ್ಷರಾಗಿ ಬರಾಕ್ ಒಬಾಮಾ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ.
ಇನ್ನೊಂದು ಜಗತ್ತೆ ಬೆಚ್ಚಿ ಬೀಳಿಸಿದ ಅಂಶ ಏನಂತಂದ್ರೆ ಆಕೆ ತನ್ನ ಸಾವಿನ ದಿನಾಂಕವನ್ನು ತಾನೇ ಊಹಿಸಿಕೊಂಡಿದ್ಲು. 1990ರ ಒಂದು ಹೇಳಿಕೆಯಲ್ಲಿ ಆಕೆ ಆಗಸ್ಟ್ 11, 1996ರಂದು ತನ್ನ ಜೀವನವನ್ನ ಕೊನೆಗೊಳಿಸ್ತಾಳೆ ಅಂತ ಹೇಳಿದ್ಲು ಮತ್ತು ಅದೇ ದಿನ ಬಾಬಾ ವಾಂಗ ತೀರಿಕೊಂಡಿದ್ಲು. ಹಾಗಾದ್ರೆ 2025ರಲ್ಲಿ ಬಾಬಾ ವಾಂಗ ನುಡಿದಿರುವ ಭವಿಷ್ಯವಾಣಿಗಳು ಏನು ಅಂತ ನೋಡೋಣ ಬನ್ನಿ. 2025ರಲ್ಲಿ ಮಹಾಯುದ್ಧ. 2025ರಲ್ಲಿ ನಡೆಯಲಿರುವ ಪ್ರಮುಖ ಘಟನಾವಳಿಗಳ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ ಬಾಬಾ ವಾಂಗ. ಬಾಬಾ ವಾಂಗ ಅವರು ತಮ್ಮ ಭವಿಷ್ಯವಾಣಿಯಲ್ಲಿ ಈ ವರ್ಷ ಅಂದ್ರೆ 2025ರಲ್ಲಿ ಕೆಲವೊಂದಿಷ್ಟು ದೇಶಗಳ ನಡುವೆ ಅಂತಃಕಲಹ ಮತ್ತು ಭೀಕರ ಯುದ್ಧಕ್ಕೆ ಸಾಕ್ಷಿಯಾಗಲಿದೆ ಅಂತ ಉಲ್ಲೇಖ ಮಾಡಿದ್ದಾರೆ. ಈ ಸಂಘರ್ಷ ಎಲ್ಲೆಡೆ ಭಾರಿ ನಾಶವನ್ನ ಉಂಟು ಮಾಡುತ್ತೆ ಮತ್ತು ಈ ಕಾರಣದಿಂದಾಗಿಯೇ ಯುರೋಪ್ ಖಂಡದಲ್ಲಿ ಜನಸಂಖ್ಯೆಯು ಕುಸಿತವಾಗುತ್ತೆ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಈ ವರ್ಷಗಳಲ್ಲಿ ಇಡೀ ಜಗತ್ತು ಅವನತಿಯತ್ತ ಸಾಗಬಹುದು ಅನ್ನುವಂತಹ ಭವಿಷ್ಯವಾಣಿಯನ್ನ ಬಾಬಾ ವಾಂಗ ನುಡಿದಿದ್ದಾರೆ. ಇದಿಷ್ಟೇ ಅಲ್ಲದೆ ಬಾಬಾ ವಾಂಗ ಅವರ ಪ್ರಕಾರ 2025ರಲ್ಲಿ ದೊಡ್ಡ ಅನಾಹುತಗಳು ಸಂಭವಿಸಲಿವೆಯಂತೆ. ಅದು ಇಡೀ ಭೂಮಿಯನ್ನೇ ಸರ್ವನಾಶ ಮಾಡುವ ವಿನಾಶಕ್ಕೆ ನಾಂದಿ ಹಾಡಲಿದೆ ಮತ್ತು ಮಾನವೀಯತೆಯು ಸಂಪೂರ್ಣವಾಗಿ ನಾಶವಾಗದಿದ್ರೂ ಅದು ಅವರ ಅಂತ್ಯವನ್ನ ಪ್ರಾರಂಭಿಸಲಿದೆ ಅಂತ ಉಲ್ಲೇಖಿಸಿದ್ದಾರೆ. ಅಷ್ಟೇ ಅಲ್ಲದೆ 2043ರ ಹೊತ್ತಿಗೆ ಯುರೋಪ್ನಲ್ಲಿ ಮುಸ್ಲಿಂ ಆಳ್ವಿಕೆ ಬರಲಿದೆ ಮತ್ತು 2076ರಲ್ಲಿ ರಾಜಕೀಯದಲ್ಲಿ ಹಲವು ಬದಲಾವಣೆಗಳಾಗಿ ಇಡೀ ಜಗತ್ತಲ್ಲಿ ಕಮ್ಯುನಿಸ್ಟ್ ಆಳ್ವಿಕೆ ಬರಲಿದೆ ಅಂತ ಬಾಬಾ ವಾಂಗ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಬಾಬಾ ವಾಂಗ ಅವರು 2025ರಲ್ಲಿ ನಡೆಯಲಿರುವ ಇನ್ನೊಂದು ಪ್ರಮುಖ ಘಟನಾವಳಿಗಳ ಬಗ್ಗೆ ಭವಿಷ್ಯವಾಣಿಯನ್ನು ನುಡಿದಿದ್ದು 2025ರಲ್ಲಿ ಭೂಮಿಯಿಂದ ಹೊರಹೋಗುವ ಅನ್ಯಗ್ರಹ ಜೀವಿಗಳು ಅಂದ್ರೆ ಏಲಿಯನ್ಸ್ಗಳೊಂದಿಗೆ ಸಂವಹನ ನಡೆಸುವಲ್ಲಿ ಮಾನವರು ಯಶಸ್ವಿಯಾಗಬಹುದು ಅಂತ ಹೇಳಿದ್ದಾರೆ. ಜೊತೆಗೆ ವೈದ್ಯಕೀಯ ಮತ್ತು ವಿಜ್ಞಾನ ಕ್ಷೇತ್ರದ ಪ್ರಗತಿಯ ಬಗ್ಗೆಯೂ ಬಾಬಾ ವಾಂಗ ಭವಿಷ್ಯವಾಣಿಯನ್ನು ನುಡಿದಿದ್ದು ಮುಂದಿನ ವರ್ಷದಲ್ಲಿ ಅಂದ್ರೆ ವೈದ್ಯಕೀಯ ಕ್ಷೇತ್ರದ ಅವರು ಭವಿಷ್ಯವಾಣಿಯನ್ನ ನುಡಿದಿದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿಕಾರಿ ಬದಲಾವಣೆಗಳು ನಡೆಯಲಿವೆ ಅಂತ ಹೇಳಿದ್ದಾಳೆ. ಅಂದರೆ ಮಾನವ ಅಂಗಗಳನ್ನು ಪ್ರಯೋಗಾಲಯದಲ್ಲಿ ತಯಾರಿಸಬಹುದು ಮತ್ತು ಇದುವರೆಗೆ ಗುಣಪಡಿಸಲಾಗದ ಕ್ಯಾನ್ಸರ್ ಇತ್ಯಾದಿ ಅನೇಕ ಕಾಯಿಲೆಗಳನ್ನು ಗುಣಪಡಿಸುವುದಕ್ಕೆ ಉತ್ತಮ ಗುಣಮಟ್ಟದ ಚಿಕಿತ್ಸಾ ವ್ಯವಸ್ಥೆಯನ್ನು ಕೂಡ ಬರಲಿದೆ ಅಂತ ಹೇಳಿದ್ದಾರೆ. ಈಗಾಗಲೇ ರಷ್ಯಾ ತಾನು ಕ್ಯಾನ್ಸರ್ಗೆ ಲಸಿಕೆಯನ್ನು ಕಂಡು ಹಿಡಿದಿರುವುದಾಗಿ ಘೋಷಿಸಿದ್ದು ಬಾಬಾ ವಾಂಗಾಳ ದೂರದೃಷ್ಟಿಗೆ ಹಿಡಿದ ಕೈಗನ್ನಡಿ ಅಂತ ಹೇಳಲಾಗ್ತಿದೆ. ಅತೀಂದ್ರಿಯ ಜ್ಞಾನ ಮತ್ತು ಬಾಬಾ ವಾಂಗಾಳ ಇಷ್ಟು ಭವಿಷ್ಯವಾಣಿಗಳಲ್ಲಿ ನಿಮ್ಮನ್ನ ಬೆರಗುಗೊಳಿಸಿದ ಭವಿಷ್ಯವಾಣಿ ಯಾವುದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.